ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಹಾಗೆ ತುಂಬ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಸೊ ಪ್ಲೀಸ್ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಹಾಗೆ ನಿಮಗೆ ತಿಳಿದಿರೋವಂಥ ಅಕ್ಕಪಕ್ಕದ ಮನೆಯವ್ರಿಗೆ, ಹಾಗೆ ರಿಲೇಷನ್ಸ್ಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇದು ತುಂಬಾ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ. ಸೊ ಬನ್ನಿ ಫ್ರೆಂಡ್ಸ್, ಆ ವಿಡಿಯೋ ಏನು ಅಂತ ನಾನು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟಿಗೆ ನಾವು ಕಳ್ಳತನ ಯಾವ್ಯಾವ ರೀತಿ ಮಾಡ್ಬೋದು. ಈಗ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಒಂದು ಕಳ್ಳತನ ಮಾಡೋರಾದರೆ ಹೋದ್ರು ಹೋಗಲಿ ಅನ್ನೋದು. ಬಟ್ ಎಲ್ಲಿ ತನಕ ಅಂದರೆ ಪ್ರಾಣಾಪಾಯ ಆಗುವಂಥ ಲೆಕ್ಕಾಚಾರಕ್ಕವರೆಗೂ ಹೋಗ್ತಾರೆ. ಸೊ ಅಲ್ಲಿ ತನಕನೂ ಹೋಗುವಂಥ ಸಿಚುವೇಶನ್ಸ್ ಬಂದಾಗ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋದು ಎಷ್ಟು ಮುಖ್ಯ ಅಲ್ವಾ. ಸೊ ಇವಾಗೆಲ್ಲ ಹೊಸ ಥರ ಕಳ್ಳತನ ಕೂಡ ನಡೀತಾ ಇದೆ. ಈಗ ರೋಡ್ ಸೈಡ್ನಲ್ಲಿ ನಡ್ಕೊಂಡು ಹೋಗುವಾಗ ಯಾವುದಾದ್ರು ಒಡವೆ ಹಾಕ್ಕೊಂಡಿದ್ರೆ, ಸೊ ಮುಂಚೆ ಒಂದು ಅರ್ಧ ಗಂಟೆಯಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಸಾಕು, ಅವರು ಸಡನ್ಲಿ ಅವ್ರು ಯಾವ ರೀತಿ ಕಳ್ಳತನ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಬೇಗ ಕಳ್ಳತನ ಮಾಡ್ತಾರೆ. ಸೊ ಇದರಿಂದ ಏನು ಕಳ್ಳತನ ಕಳ್ಕೊತಾರೋ, ಸೊ ಅವ್ರಿಗೆ ಬರೀ ಒಡವೆ ಅಷ್ಟೇ ಅಲ್ಲ, ಒಂದು ಜೀವಹಾನಿ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ. ಹಾಗೆಯೇ ಒಂಟಿ ಮನೆ ಇರುವಂಥವ್ರು ಕೂಡ ತುಂಬಾ ಕೇರ್ಫುಲ್ ಆಗಿರಬೇಕು. ಸೊ ಇಲ್ಲಿ ನಮ್ಮೂರಿನ ಪಕ್ಕದಲ್ಲಿ ಕೂಡ ಒಂದು ಮನೆಯಲ್ಲಿ ಮನೆ ಒಳಗಡೆನೇ ನುಗ್ಗಿ ಅವ್ರಿಗೆ ಕುತ್ತಿಗೆಗೆಲ್ಲ ಅಂದರೆ ಕತ್ತ ಹತ್ರ ಎಲ್ಲ ಚಾಕು ಎಲ್ಲ ಹಿಡ್ಕೊಂಡು ಕಳ್ಳತನ ಮಾಡಿರುವಂಥದ್ದು ಉಂಟು. ಸೊ ಅವರು ಒಂದು ಸಲ ಈ ಥರ ಆದಮೇಲೆ ಅವರು ಎಚ್ಚೆತ್ಕೊಂಡು ಈ ಥರ CC ಕ್ಯಾಮ್ರಾ ಕೂಡ ಹಾಕಿಸ್ಕೊಂಡಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಅವ್ರು ಯಾವ ರೀತಿ ಹಾಕಿಸ್ಕೊಂಡಿದ್ದಾರೆ, ಯಾವ ರೀತಿ ಮುನ್ನೆಚ್ಚರಿಕೆಯಾಗಿ ಅಲರ್ಟ್ ಆಗಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ಇದು ಬಂದು ನಮ್ಮ ಹೊಲದ ಪಕ್ಕ ಬರುವಂಥ ಮನೆ. ಸೊ ಒಂಟಿ ಮನೆ ಆಗಿದೆ ಇದು, ಫುಲ್ ಲಾಸ್ಟ್ ಮನೆ. ಈ ಮನೆ ಸುತ್ತಮುತ್ತ ಒಂದು 1 ಕಿಲೋಮೀಟ್ರು ಅಷ್ಟು ದೂರದಲ್ಲಿ ಯಾವುದೇ ಮನೆಗಳು ಇಲ್ಲ. ಈ ಮನೆ ಒಂದೇ ಉಳಿದಿರೋದು. ಸೊ ಈ ಮನೆಯಲ್ಲಿ ಮುಂಚೆನೇ ಕೂಡ ಒಂದು ಕಳ್ಳತನ ಆಗಿದೆ. ಸೊ ಇವಾಗ ಮತ್ತೆ ಕಳ್ಳತನ ಆಗಬಾರ್ದು ಅನ್ನೋ ಎಚ್ಚರಿಕೆಯನ್ನು ತಗೋತಾ ಇದ್ದಾರೆ. ನೋಡ್ತಾ ಇರ್ಬೋದು, ಸುತ್ತಮುತ್ತ ಎಲ್ಲ ಮರ ಗಿಡಗಳು ಕಾಡು ಥರ ಇದೆ. ಬಟ್ ಏನಂದರೆ ಊರೊಳಗಡೆ ಇವ್ರಿಗೆ ಜಾಗ ಅಷ್ಟು ಅವೈಲಬಲ್ ಇರಲಿಲ್ಲ, ಅಂದರೆ ಒಂದು ಮನೆ ಕಟ್ಕೊಂಡು ಇರೋಷ್ಟು ಅಂಥ ಜಾಗ ಇರಲಿಲ್ಲ ಅನ್ನೋದಕ್ಕೋಸ್ಕರ ಅವರ ಜಮೀನಿನ ಕಡೆ ಬಂದು ಅವರು ಮನೆ ಮಾಡ್ಕೊಂಡಿದ್ದಾರೆ. ಸೊ ಇದು ಬಂದು ಹಸು ಕಟ್ಕೊಳ್ಳಿಕ್ಕೆ ಅಂತ ಮಾಡ್ಕೊಂಡಿರೋಂಥ ಶೆಡ್ ನಲ್ಲಿ ಔಟ್ಸೈಡ್ನಲ್ಲಿ ಅಂದರೆ ಬ್ಯಾಕ್ ಡೋರ್ನಲ್ಲಿ ಒಂದು ವಾಶ್ರೂಮ್ನ ಮಾಡ್ಕೊಂಡಿದ್ದಾರೆ, ಅಂದರೆ ಬಾತ್ರೂಮ್ನ ಕಟ್ಕೊಂಡಿದ್ದಾರೆ. ಫುಲ್ ಈ ಥರ ಎಲ್ಲರ ಜಾಲರೆ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರು ಮಾಡ್ಕೊಂಡಿರೋದು ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ಬರೋರು ಕಬ್ಬಿಣನೇ ಕಟ್ ಮಾಡ್ಕೊಂಡು ಬರ್ತಾರೆ ಅಂದಮೇಲೆ ಈ ಥರ ಇದರ ಪ್ಲಾಸ್ಟಿಕ್ಕಿಂದ ಮಾಡಿರುವಂಥ ಜಾಲರಿನ ಕಟ್ ಮಾಡ್ಕೊಂಬರೋಕ್ಕೆ ಸಾಧ್ಯ ಇಲ್ವಾ. ಅವರು ಅದಕ್ಕೂ ಕೂಡ ಇನ್ನೊಂದು ಮುನ್ನೆಚ್ಚರಿಕೆ ಕ್ರಮವಾಗಿ ತಗೊಂಡಿದ್ದಾರೆ. ಹಾಗೆಯೇ ನಾಯಿಗಳನ್ನೂ ಕೂಡ ಸಾಕೊಂಡಿದ್ದಾರೆ. ಒಂದಲ್ಲ ಅಂತ 2 ನಾಯಿಗಳನ್ನ ಸಾಕೊಂಡಿದ್ದಾರೆ. ಬಟ್ ಒಂದು ಏನು ಹಾಗೆ ಎಕ್ಸ್ಪೈರಿ ಆಗೋಯ್ತು ಅನ್ನೋದಕ್ಕೋಸ್ಕರ ಇನ್ನೊಂದು ಇರಲಿ ಅನ್ನೋದಕ್ಕೋಸ್ಕರ ಇನ್ನೊಂದನ್ನ ಸಾಕೊಂಡಿದ್ದಾರೆ. ಬಟ್ ಏನೇ ನಾಯಿ ಸಾಕಿದ್ರು, ಏನೇ ನಾವು ಏನಂತಾರೆ ಕಾವಲನ್ನ ಮಾಡಿಕೊಂಡ್ರು ಕೂಡ ಅದು ಕಳ್ಳತನ ಮಾಡೋರು ಎಲ್ಲ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಂಡು ಬರ್ತಾರೆ ಅನ್ನೋದಕ್ಕೋಸ್ಕರ ಈ ಥರ ಫುಲ್ ಓಪನ್ ಇಟ್ಕೊಂಬಿಡಿ. ದಯವಿಟ್ಟು ಎಲ್ಲರೂ ಕೂಡ ಕಬ್ಬಿಣದ ಇದರಿಂದ ಲಾಕ್ ಮಾಡಿಸ್ಬಿಡಿ. ಇಲ್ಲಿ ಡಾಗ್ ಆಲ್ರೆಡಿ ಹೊರಗಡೆ ಕಾಯ್ತಾ ಇರುತ್ತೆ ಯಾವಾಗ್ಲೂ. ಹೊರಗಡೆ ಮನೆ ಆಗಿರೋದ್ರಿಂದ ತುಂಬಾ ಅಬ್ಸರ್ವ್ ಮಾಡ್ಕೊಂಡು ಬರ್ತಾರೆ. ಆಲ್ರೆಡಿ ಮುಂಚೆನೂ ಕೂಡ ಈ ಥರ ಕಳ್ಳತನ ಎಲ್ಲ ಆಗಿದೆ. ಬಟ್ ಇವಾಗ ಮತ್ತೆ ಕಳ್ಳತನ ಆದಮೇಲೆ ಮತ್ತೆ ಯಾವ ರೀತಿ ಎಲ್ಲ CC ಕ್ಯಾಮ್ರಾ ಎಲ್ಲ ಹಾಕ್ಕೊಂಡು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಒಳಗಡೆ ಹೋಗಿ ಅಬ್ಸರ್ವ್ ಮಾಡಿದಾಗ ನಾವು ಹೊರಗಡೆ ಎಲ್ಲ ಓಡಾಡಿದ್ದು ಕೂಡ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಇಲ್ಲಿ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಈ ಥರ ಒಂದು ಸೇಫ್ಟಿ ಮಾಡ್ಕೊಳ್ಳೋದು ನಮಗೆ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ಔಟ್ಸೈಡ್ ಅಂದರೆ ಊರಿಂದ ಹೊರಗಡೆ ಇರೋರು ಅಥವಾ ಊರೊಳಗಡೆನೇ ಇದ್ದರೂ ಕೂಡ ಅಕ್ಕಪಕ್ಕದಲ್ಲಿ ಮನೆಗಳಿಲ್ಲ, ಒಂಟಿ ಮನೆ ಇದೆ ಅನ್ನೋರು ದಯವಿಟ್ಟು ಈ ಥರ ಒಂದು ಸೇಫ್ಟಿಯಾಗಿ CC ಕ್ಯಾಮ್ರಾ ಹಾಕಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದು ಅವ್ರ ಮನೆ ನಾನು ಕಿಚನ್, ಹಾಲ್, ಹಾಗೆ ರೂಮ್ಸ್ಗಳೆಲ್ಲನೂ ಕೂಡ ಸರ್ಚ್ ಮಾಡ್ಕೊಂಡು ಬಂದೆ. ಬಟ್ ಏನಂದರೆ ಎಲ್ಲನೂ ಅಬ್ಸರ್ವ್ ಮಾಡಿ ಬರ್ತಾರಲ್ವ. ಇದು ಒಂದು ರೂಮ್. ಹಾಗೆ ಇದು ಬಂದು ಚಾಮುಂಡೇಶ್ವರಿ ಇರುವಂಥ ಒಂದು ದೇವ್ರ ಮನೆ. ಸೊ ಚಾಮುಂಡೇಶ್ವರಿ ಎಷ್ಟು ಶಕ್ತಿಶಾಲಿ ದೇವರು ಅನ್ನೋದು ಎಲ್ರಿಗೂ ಗೊತ್ತು. ಬಟ್ ಆದರೂ ನಮ್ಮ ಎಚ್ಚರಿಕೆ ನಮಗೆ ಇರಬೇಕು ಅಂತ ಹೇಳ್ತಾ ಆ ದೇವಿ ಈ ಮನೆಯವ್ರನ್ನ ಯಾವಾಗಲೂ ಕಾಪಾಡಲಿ ಅಂತ ಹೇಳ್ತೀನಿ. ಹಾಗೆಯೇ ಇದು ಒಂದು ಚಿಕ್ಕ ರೂಮು. ನೆಕ್ಸ್ಟ್ ಹಾಲ್.
ಸೊ ದಯವಿಟ್ಟು ನಿಮಗೆ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.